UPSC ನಾಗರಿಕ ಸೇವಾ ಪರೀಕ್ಷೆಯಲ್ಲಿ 2023ನೇ ವರ್ಷದ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುವಂತಹ ಅಭ್ಯರ್ಥಿ ಮೇಘನ್ ಅವರು ನನ್ನೊಂದಿಗಿದ್ದಾರೆ. ಅವರನ್ನು ನಾನೀಗ ಮಾತಾಡಿಸ್ತಾ ಹೋಗ್ತಿದ್ದೀನಿ. ಮೇಡಮ್, UPSC ಎಕ್ಸಾಮನ್ನು ಎದುರಿಸುವಂಥದ್ದು ದೊಡ್ಡ ಸವಾಲು. ಆ ಪರೀಕ್ಷೆಯನ್ನು ಗೆದ್ದು ಬಂದಿರುವಂಥದ್ದು, ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುವಂಥದ್ದು, ಆ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ಕೊಳ್ಳೋದಾದರೆ ಮೇಡಮ್. ತುಂಬ ಖುಷಿ ಆಗ್ತದೆ. UPSC ಕಳೆದ ವರ್ಷ ಮತ್ತೊಮ್ಮೆ ಯಶಸ್ಸನ್ನು ಕಂಡಿದ್ದಕ್ಕೆ ಬಹಳ ಖುಷಿ ಆಗ್ತಿದೆ. ಇದಕ್ಕೂ ಮುಂಚೆ UPSC 2020ನೇ ಸಾಲಿನಲ್ಲಿ ತೇರ್ಗಡೆಯಾಗಿ ನಾನು ಸದ್ಯ ದೂರದರ್ಶನ ಚಂದನ ವಾಹಿನಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಆಗ ನನಗೆ ಇಂಡಿಯನ್ ಇನ್ಫಾರ್ಮೇಷನ್ ಸರ್ವಿಸ್ ಅನ್ನುವಂಥ ಸೇವೆ ಆಗಿತ್ತು. ಅದಾದ ನಂತರ ಸತತವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದೆ, ಮತ್ತೆ ಕ್ಲಿಯರ್ ಆಗಿದೆ. ಆದರೂ ಕೂಡ ಮತ್ತೆ ಅಟೆಂಪ್ಟ್ಸ್ ಬರೀಬೇಕು ಅನ್ನೋ ಹಂಬಲ ಕೂಡ ಇದೆ. ಎಷ್ಟನೇ ರ್ಯಾಂಕ್ ಪಡೆದಿರಿ, ಯಾವ ರೀತಿಯಲ್ಲಿ ಎದುರಿಸಿದ್ರಿ? ಆಮೇಲೆ ಸ್ವಲ್ಪ ದೃಷ್ಟಿ ದೋಷನೂ ಕೂಡ ಇದೆ ಅನ್ನೋದು ಕೇಳ್ಪಟ್ಟೆ ನಿಮ್ಮ ಪೋಷಕರಿಂದ. ಯಾವ ರೀತಿಯಾಗಿ ಎದುರಿಸಿದ್ರಿ ಅನ್ನುವಂಥದ್ದು ಪರೀಕ್ಷೆಯನ್ನು? ಮುಂಚೆ ನನಗೆ 465ನೇ ರ್ಯಾಂಕ್ ಬಂದಿತ್ತು. ಆಗ ನನಗೆ ಇಂಡಿಯನ್ ಇನ್ಫಾರ್ಮೇಷನ್ ಸರ್ವಿಸ್ ಆಯಿತು. ಅದಾದ ನಂತರ ಮತ್ತೊಂದು ವರ್ಷದಲ್ಲಿ 425ನೇ ರ್ಯಾಂಕ್ ಬಂತು. ಆಗ ನನಗೆ ಆರ್ಮ್ಡ್ ಫೋರ್ಸ್ ಸರ್ವಿಸ್ ಅಂತ ಒಂದಿದೆ, ಅದಾಯಿತು. ಕಳೆದ ಬಾರಿ ನನಗೆ 721ನೇ ರ್ಯಾಂಕ್ ಬಂದಿದ್ದು. ಹಾಗಾಗಿ 3 ಸರಿ ನನಗೆ UPSCಯಲ್ಲಿ ತೇರ್ಗಡೆಯನ್ನು ಹೊಂದೋದಕ್ಕೆ ಸಾಧ್ಯ ಆಗಿತ್ತು. ದೃಷ್ಟಿ ಸಮಸ್ಯೆ ಅಂದರೆ ನನಗೆ ಸ್ವಲ್ಪ ಬ್ಲರ್ಡ್ ಆಗಿ ವಿಷನ್ ಇರೋದ್ರಿಂದ ಓದೋದಕ್ಕೆ ನಾನು ಉಪಯೋಗಿಸ್ತಾ ಇದ್ದಂಥದ್ದು ಆಡಿಟ್ರಿ ಮೆಟೀರಿಯಲ್. ಹಾಗಾಗಿ ಬೇರೆಯವ್ರು ನೋಡಿ ಏನು ಮಾಡ್ತಾರೆ ಅದನ್ನು ನಾನು ಕೇಳಿಸ್ಕೊಂಡು ಓದ್ತಾ ಇದ್ದೆ. ಪರೀಕ್ಷೆಯನ್ನು ಬರೆದಿದ್ದು ಕೂಡ ಸ್ಕ್ರೈಬ್ ಅಂತ ಒಬ್ಬರು ಫೆಸಿಲಿಟಿ ಇರ್ತಾರೆ ನಮಗೆ. ಅವರ ಮೂಲಕ ನಾನು ಏನು ಡಿಕ್ಟೇಟ್ ಮಾಡ್ತೀನಿ ಅವ್ರು ಅದನ್ನು ಬರೀತಾರೆ. ನಮಗೆ ಇನ್ವಿಜಿಲೇಟರ್ಸ್ ಇರ್ತಾರೆ, ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಇರುತ್ತೆ. ಹೀಗಾಗಿ ಬೇರೆಯವ್ರಿಗಿಂತ ಸ್ವಲ್ಪ ಎಕ್ಸ್ಟ್ರಾ ಪರಿಶ್ರಮ ಹಾಕಲೇಬೇಕಾಯಿತು. ಹಾಗಾಗಿ ಅದನ್ನು ಹಾಕಿ ಇವತ್ತು ಇಲ್ಲಿರೋದಕ್ಕೆ ಸಾಧ್ಯ ಆಯಿತು. ಗುಡ್ ಮೇಡಮ್. ಇನ್ನು ಇಂಡಿಯನ್ ಫೋರ್ IAS ಸಂಸ್ಥೆ ಯಾವ ರೀತಿಯಾಗಿ ನಿಮಗೆ ಸಹಕಾರ ಮಾಡ್ತು ಈ ಒಂದು UPS ಎಕ್ಸಾಮನ್ನು ಎದುರಿಸಲಿಕ್ಕೆ ಅನ್ನುವಂಥದ್ದು? ಇಂಡಿಯಾ ಫಾರ್ IAS ಸಂಸ್ಥೆ ನಾನು UPSC ಮಾಡಬಹುದಾ ನನ್ನ ಕೈಲಿ ಅಂತ ನಾನು ಯೋಚನೆ ಮಾಡಿದ ದಿನಗಳಿಂದನೂ ಇವತ್ತುವರೆಗೂ ಸತತವಾಗಿ ನನ್ನ ಬೆನ್ನೆಲುವಾಗಿ ನಿಂತಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಮುಖ್ಯವಾಗಿ ಶ್ರೀನಿವಾಸ್ ಸರ್, ನಾನು ಕಾಲೇಜ್ ಪಾಸ್ಔಟ್ ಆಗಿ ಆಗಷ್ಟೇ ಈ ಎಲ್ಲ ಗೊಂದಲಗಳಿಗೆ ಉತ್ತರಗಳನ್ನು ಹುಡುಕುವಾಗಲೂ ಕೂಡ ನನ್ನ ಜೊತೆ ನಿಂತು ನಿನ್ನ ಕೈಲಾಗುತ್ತೆ, ಮಾಡು, ನೀನು ಕರ್ನಾಟಕಕ್ಕೆ ಒಳ್ಳೆ ರ್ಯಾಂಕ್ನ ತಂದುಕೊಡ್ಬೇಕು ಅಂತ ಅವತ್ತಿಂದ ಇವತ್ತುವರೆಗೂ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಅವರಿಗೆ ಮತ್ತು ಇಡೀ ತಂಡಕ್ಕೆ, ಪ್ರಶಾಂತ್ ಸರ್ ಇರಬಹುದು, ಸಂದೀಪ್ ಸರ್ ಇರಬಹುದು, ಎಲ್ಲರಿಗೂ ಕೂಡ ಮನದಾಳದ ಕೃತಜ್ಞತೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಕೇದಾರ್ ಸರ್ ನನಗೆ ಇಂಟರ್ವ್ಯೂವಲ್ಲಿ ಬಹಳಷ್ಟು ಗೈಡ್ ಮಾಡಿದ್ದಾರೆ. ಬಹಳ ನನ್ನಲ್ಲಿ ಅವರು ನಂಬಿಕೆಯನ್ನು ತೋರಿಸಿದಾಗ ನನ್ನ ಆತ್ಮವಿಶ್ವಾಸ ಇಮ್ಮಡಿ ಆಗ್ತಾ ಇತ್ತು. ಹಾಗಾಗಿ ಇಡೀ ತಂಡಕ್ಕೆ ನಾನು ಚಿರಋಣಿ ಆಗಿರ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು UPSC ಎಕ್ಸಾಮಲ್ಲಿ 2024ರಲ್ಲಿ 41 ಜನ ಕನ್ನಡಿಗರು ಉತ್ತೀರ್ಣರಾಗಿರುವಂಥದ್ದು, ಅದ್ರ ಬಗ್ಗೆ ಹೇಳೋದಾದ್ರೆ ಎಷ್ಟು ಹೆಮ್ಮೆ ಆಗುತ್ತೆ ನಿಮಗೆ ಅನ್ನೋದು? ತುಂಬ ಖುಷಿ ಆಗುತ್ತೆ. ಇನ್ನು ಹೆಚ್ಚೆಚ್ಚು ಅಧಿಕಾರಿಗಳು ಅಂದರೆ ಆಕಾಂಕ್ಷಿಗಳಿಂದ ಅಧಿಕಾರಿಗಳಾಗಿ ಬಂದರೆ ನಮಗೆ ಸಂತೋಷ. ಈಗೇನು 41 ಇದೆ, ಬಹಳ ವರ್ಷಗಳಿಂದ ಆಸೆ ಇದೆ, ಆಕಾಂಕ್ಷೆ ಇದೆ ಇಲ್ಲಿರುವಂಥವ್ರಿಗೆ. ಅದು 100 ಆಗಬೇಕು, 2 ಡಿಜಿಟ್ ಏನಾಗಿದೆ ಇದು 3 ಡಿಜಿಟ್ ತಲುಪಬೇಕು ಅಂತ ನನಗೂ ಕೂಡ ಅದೇ ಆಸೆ ಇದೆ. ಈಗ ಪ್ರಯತ್ನ ಮಾಡ್ತಿರುವಂಥ ಎಲ್ಲ ಮಕ್ಕಳಿಗೂ, ಅಂದರೆ ಈಗ ಸ್ಕೂಲ್ ಕಾಲೇಜಿಂದ ಅವೇರ್ನೆಸ್ ಇರೋದ್ರಿಂದ ಆ ಮಕ್ಕಳಿಗೂ ಮತ್ತು ಎಲ್ಲ ಆಕಾಂಕ್ಷಿಗಳಿಗೂ ಅಭ್ಯರ್ಥಿಗಳಿಗೂ ನಾನು ಅದನ್ನೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆತ್ಮವಿಶ್ವಾಸ ಇರಲಿ, ಸತತವಾದಂಥ ಪ್ರಯತ್ನವನ್ನು ಮಾಡಿ UPSC ಯಾರು ಬೇಕಾದರೂ ಕ್ಲಿಯರ್ ಮಾಡ್ಬೋದು, ನೀವು ಪರಿಶ್ರಮ ಪಡಬೇಕಷ್ಟೇ. ಇನ್ನು ವಿಶೇಷವಾಗಿ ಗ್ರಾಮೀಣ ಭಾಗದ ಅಭ್ಯರ್ಥಿಗಳೇ UPSC ಎಕ್ಸಾಮನ್ನು ಎದುರಿಸಿರುವಂಥದ್ದು, ಉತ್ತೀರ್ಣರಾಗಿರುವಂಥದ್ದು, ಏನು ಹೇಳಲಿಕ್ಕೆ ಬಯಸ್ತೀರಾ? ಹೌದು, ಯಾಕೆ ಅಂದರೆ ಆ ಮಕ್ಕಳಲ್ಲಿ ಅಥವಾ ವಿದ್ಯಾರ್ಥಿಗಳಲ್ಲಿ ನಾನೇನೋ ಒಂದು ಸಾಧಿಸಬೇಕು ಅನ್ನುವಂಥ ಧ್ಯೇಯ ಬಹಳ ಒಂದು ದೃಢವಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಅಂದರೆ ಒಂದು ಗ್ರಾಮೀಣ ಮಕ್ಕಳಿಗೆ ಅನುಕೂಲಗಳು ಕಮ್ಮಿ ಆಗಿರ್ಬೋದು, ಅಥವಾ ಇನ್ಯಾವುದೋ ಒಂದು ಪ್ರದೇಶದಲ್ಲಿರುವಂಥವ್ರಿಗೆ ಬೇರೆ ಬೇರೆ ಸಮಸ್ಯೆಗಳಿರುತ್ತೆ. ಅವರಿಗೆ ಫಿನಾನ್ಷಿಯಲ್ ಲಿಮಿಟೇಷನ್ ಇರ್ಬೋದು, ಮತ್ತೆಲ್ಲ ಇರೋರಿಗೆ ಬೇರೆ ಯಾವುದೋ ಲಿಮಿಟೇಷನ್ ಇರ್ಬೋದು. ಆದರೆ ಆ ಲಿಮಿಟೇಷನ್ ಮೇಲೆ ನಾವು ನಿಂತು ಅಡ್ವರ್ಸಿಟಿಯನ್ನು ಆಪರ್ಚುನಿಟಿಯಾಗಿ ಕನ್ವರ್ಟ್ ಮಾಡಿಕೊಂಡು ಓದೋದಿದೆಯಲ್ಲ, ಅದು ಬಹಳ ಮುಖ್ಯ. ಹಾಗಾಗಿ ಅವ್ರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರು ಬೇಕಾದರೂ ಕ್ಲಿಯರ್ ಮಾಡ್ಬೋದು ಅಂತ ಮತ್ತೆ ಅದನ್ನು ಒತ್ತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೆಣ್ಣು ಮಗಳಾಗಿ UPSC ಎಕ್ಸಾಮನ್ನು ಉತ್ತೀರ್ಣ ಮಾಡಿರೋದು, ಮನೆಯಲ್ಲಿ ಪೋಷಕರ ಸಹಕಾರ ಹೇಗಿತ್ತು ಅನ್ನುವಂಥದ್ದು? ನನ್ನ ವಿಷಯದಲ್ಲಂತೂ ಪೋಷಕರು ತುಂಬಾ ಸಹಾಯ ಮಾಡಿದರು. ಅದರಲ್ಲೂ ನಮ್ಮ ತಂದೆ, ನೀನು ಏನು ಬೇಕಾದರೂ ಓದು, ನಾನು ಯಾವಾಗಲೂ ಪ್ರೋತ್ಸಾಹವನ್ನು ನೀಡ್ತೀನಿ ಅಂತ ಹೇಳಿದ್ರು. ಇದಕ್ಕೂ ಮುಂಚೆ ನನಗೆ KS ಅಲ್ಲಿ ಕೂಡ ತೇರ್ಗಡೆಯನ್ನು ಹೊಂದಿದ್ದೆ. ನಾನು KS ಅಧಿಕಾರಿಯಾಗಿ ಇಲ್ಲಿ ಖಜಾನೆ ಇಲಾಖೆಯಲ್ಲಿ ಸೇವೆ ಮಾಡ್ತಾ ಇದ್ದೆ. ಆದರೆ ಅಲ್ಲಿಗೆ ನಾನು ನಿಲ್ಲಿಸಲಿಲ್ಲ. UPSC ಪರೀಕ್ಷೆಗಳನ್ನು ತೊಗೊಂಡಾಗಲೂ ಕೂಡ ಸತತವಾಗಿ ಬೆನ್ನೆಲುವಾಗಿ ನಮ್ಮ ತಂದೆ ತಾಯಿ ನಿಂತಿದ್ದಾರೆ. ಒಂದೊಂದ್ಸರಿ ನನಗೆ ಓದೋದಕ್ಕೆ ಸ್ವಲ್ಪ ಕಷ್ಟ ಆಗಿರೋದ್ರಿಂದ ಅವರು ಕೂಡ ಕೂತು ಓದ್ಕೊಟ್ಟಿದ್ದಾರೆ. ನನಗೆ ಕ್ಲಾಸಸ್ಗೆ ಕರ್ಕೊಂಡು ಹೋಗೋದಿರ್ಬೋದು, ಪ್ರತಿಯೊಂದು ಹಂತದಲ್ಲೂ ಕೂಡ
ಸಂಪೂರ್ಣವಾಗಿ ಅವರು ಶ್ರಮವನ್ನು ಹಾಕಿದ್ದಾರೆ. ನಾನಿಲ್ಲಿ ಒಂದು ಕೈ ಇಟ್ಟು ಹೇಗೆ ನೀವು ನೋಡ್ತೀರಾ ಆಕಾಶದಲ್ಲಿ ಹಾರಾಡುವಾಗ ಅಷ್ಟೇ, ಅದು ಕೆಳಗಿರೋ ದಾರ ನನ್ನ ತಂದೆ ತಾಯಿ. ಹಾಗಾಗಿ ಅವ್ರಿಗೂ ಕೂಡ ತುಂಬ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು UPSC ಪರೀಕ್ಷೆಯನ್ನು ಎದುರಿಸುವಂತಹ ಅಭ್ಯರ್ಥಿಗಳಿಗೆ ಹೆಮ್ಮೆಯ ಕನ್ನಡತಿಯಾಗಿ UPSC ಎಕ್ಸಾಮನ್ನು ಪಾಸ್ ಮಾಡಿದವರು, ಉತ್ತೀರ್ಣದವರು, ನೀವು ಏನು ಹೇಳಲಿಕ್ಕೆ ಬಯಸ್ತೀರಾ, ಅವ್ರಿಗೆ ಸಜೆಷನ್ ಏನು ಕೊಡಲಿಕ್ಕೆ ಬಯಸ್ತೀರಾ? ನೀವು ಸೂರ್ಯನಂತೆ ಬೆಳಗಬೇಕಾದ್ರೆ ಸೂರ್ಯನಂತೆ ಉರಿಬೇಕು. ಹಾಗೆ ನೀವು UPSCಯಲ್ಲಿ ತೇರ್ಗಡೆಯನ್ನು ಹೊಂದು ಆ ಒಂದು ಪದವಿಗೆ ಹೋಗಬೇಕು ಅಂದರೆ ಅಷ್ಟೇ ಶ್ರಮನ ಬಯಸುತ್ತೆ. ಇಟ್ಸ್ ಎ ವೆರಿ ವೆರಿ ಡಿಮ್ಯಾಂಡಿಂಗ್ ಪ್ರಾಸೆಸ್. ಹಾಗಾಗಿ ಪರಿಶ್ರಮನ ನೀವು ಹಾಕಿ ಮಿಕ್ಕಿದೆಲ್ಲ ದೇವರಿಗೆ ಬಿಡಿ, ಖಂಡಿತ ಯಶಸ್ಸು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಧೃತಿಗೆಡಬೇಡಿ, ದೃಢ ಸಂಕಲ್ಪ ಇಟ್ಟು ಪರಿಶ್ರಮ ಹಾಕಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಇದಿಷ್ಟು ಮೇಘನ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ TV, ಬೆಂಗಳೂರು.